ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ನಿಮ್ಮ ಹತ್ರ ಹೇಳಲೇಬೇಕು. ನನ್ನ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಜ್ವರ, ತಲೆನೋವು, ಕೆಮ್ಮು. ಆದ್ರೂ ವಿಡಿಯೋ ಹಾಕಲೇಬೇಕಲ್ವ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇವತ್ತು ರಜಾ ಹಾಕಿದ್ದಾರೆ ನನಗೋಸ್ಕರ. ನನಗೇನು ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಅಮ್ಮ ಇದ್ದಾಳಲ್ವ, ಅದಕ್ಕೋಸ್ಕರ ಪಾಪ ಅವಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಮ್ಯಾಗಿ ತಿನ್ನಿಸ್ತಾಯಿದ್ದೀನಿ. ಹೊರಗಡೆ ಕೂತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಮಲ್ಕೊಂಡ್ಬೇಡ, ಬಿಸಿಲಲ್ಲಿ ಕೂತ್ಕೋ, ಸ್ವಲ್ಪ ಬಿಸಿಲು ತಗೋ ಅಂತ ಹೇಳ್ತಾರೆ. ಬಿಸಿಲೇ ಇಲ್ಲ ನೋಡಿ, ಫುಲ್ಲು ಗಾಳಿ, ಚಳಿ. ಕೂತ್ಕೊಂಡ್ರೆ ತಲೆ ಸುತ್ತುತ್ತೆ, ಕೈ ಕಾಳೆಲ್ಲ ನೋವು. ಮತ್ತೆ ಬಂದು ಮಲ್ಕೊಂಡಿದ್ದೀನಿ. ನಾನು ಮಲ್ಕೊಳೋದು ಹೇಳೋದು ಇದೇ ಆಗೋಗಿದೆ. ಒಂದು ವಾರದಿಂದ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ. ಸೊ ನಮ್ಮ ಮನೆಯವರೇ ಪಾಪ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಮಕ್ಕಳ ಬಟ್ಟೆ, ಅವ್ರ ಬಟ್ಟೆ ಎಲ್ಲ ಇತ್ತು, ಎಲ್ಲ ಒಗೆದಾಕಿದ್ದಾರೆ. ನೋಡಿ, ಸ್ವಲ್ಪ ಬಿಸಿಲು ಬಂದಿದೆ, ಮತ್ತೆ ಹಾಗೇ ಹೋಗ್ಬಿಡುತ್ತೆ ಬಿಸಿಲು. ಸ್ವೀಟಿನೂ ಕೂಡ ಅಲ್ಲೇ ಕುತ್ಕೊತಾಳೆ. ನಮ್ಮ ಮನೆಯವರೆಲ್ಲ ಬಟ್ಟೆ ಒಣಗಿಸಿ ಎಲ್ಲ ಒಣಗಾಕ್ತಾ ಇದ್ದಾರೆ. ಪಾಪ ಅವರಿಗೆ ಒಂದು ದಿವಸ ಕೂಡ ರೆಸ್ಟ್ ಇಲ್ಲ. ಕೆಲಸದ ಇವತ್ತು ನನಗೆ ಹುಷಾರಿಲ್ಲ ಅಂತ ನಾನು ಬೆಳಗ್ಗೆನೇ ಅಳ್ತಾ ಇದ್ದೆ, ನನ್ನ ಹತ್ರ ಆಗೋದೇ ಇಲ್ಲ ಅಂತ ಹೇಳಿ. ಸೊ ಲೀವ್ ಹಾಕಿದ್ದಾರೆ. ಆದರೂ ಬಟ್ಟೆ ಎಲ್ಲ ಇತ್ತು, ಬಟ್ಟೆ ಒಗಿತಾ ಇದ್ದಾರೆ. ಅವರು ನನ್ನ ಸಮಾಧಾನಕ್ಕೆ ಏನೇನೋ ಮಾಡ್ತಾರೆ. ನಾನು ನೇಲ್ ಪಾಲಿಶ್ ಒಂಚೂರು ಹಚ್ಚಿರಿ ಅಂದೆ, ಅದನ್ನು ಹಚ್ಕೊಂತ ಕೂತ್ಕೊಂಡಿದ್ದಾರೆ. ನೋಡಿ, ನೇಲ್ ಪಾಲಿಶ್ ಹಚ್ಚುತ್ತಾ ಇದ್ದಾರೆ. ಅವರಿಗೊಟ್ಟು ನಾನು ಚೆನ್ನಾಗಿರಬೇಕು, ನನಗೇನು ನೋವು ಆಗಬಾರ್ದು. ಸೊ ಹಚ್ಚುತ್ತಾ ಇದ್ದಾರೆ. ನಿಜವಾಗ್ಲೂ ಮನುಷ್ಯ ಕೈಕಾಲು ಗಟ್ಟಿ ಇದ್ದಾಗಲೇ ಹೋಗ್ಬಿಡ್ಬೇಕು. ನಾಳೆ ಇನ್ನೇನಾದ್ರು ಪ್ರಾಬ್ಲಮ್ ಆಗಿ ಹಾಸಿಗೆ ಹಿಡಿಯೋಷ್ಟು ದೇವರು ಮನುಷ್ಯನ ಇಡಬಾರ್ದು. ನನಗೂ ಅಷ್ಟೇ, ನಾನು ಚೆನ್ನಾಗಿದ್ದಾಗಲೇ ದೇವ್ರು ನನ್ನನ್ನು ಕರ್ಕೊಂಡು ಬಿಡಬೇಕು. ಅಷ್ಟೊಂದು ಬೇಜಾರಾಗುತ್ತೆ ನನಗೆ. ಬೈ ಚಾನ್ಸ್ ನಾನೇನಾದ್ರು ಇಲ್ಲ ಆದರೆ ಇವರೆಲ್ಲ ಹೇಗಿರ್ತಾರೆ ಅನ್ನೋದೇ ನನಗೊಂದು ದೊಡ್ಡ ಚಿಂತೆ. ಹಾಗೆಯೇ ಮಕ್ಕಳು ಬಂದರು. ನಾನು ಹೊರಗಡೆ ಎಲ್ಲ ಕೂತ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಅಕ್ಷಯ್ ಕೂಡ ಸ್ವೀಟಿಗೂ ಅಲ್ಲೇ ತಿನ್ನಿಸ್ತಾನೆ. ಅವನಿಗೆ ಹಂಗೆ ತಿನ್ನಿಸ್ಬೇಡ್ರಿ ಅಂದರೆ ಕೇಳೋದೇ ಇಲ್ಲ. ಸೊ ಅವನು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದ, ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ನಾನೊಂದು 1 ಅವರ್ 2 ಅವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಫ್ರೀ ಅಂದಂಗೆ ಆಗುತ್ತೆ. ಮತ್ತೆ ನೋಡಿದ್ರೆ ಸ್ವಲ್ಪ ಹೊತ್ತಿಗೆಲ್ಲ ಮತ್ತೆ ತಲೆನೋವು, ಜ್ವರ ಸ್ಟಾರ್ಟ್ ಆಗುತ್ತೆ. 1 ವಾರ ಆಯಿತು ಎಷ್ಟು ಅಂತ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ನು. ಸ್ವೀಟಿ ಮತ್ತು ಅಮ್ಮ ಇಬ್ಬರೂ ಆಟ ಆಡ್ತಾಯಿದ್ದಾರೆ. ನೋಡಿ, ಬಿಸಿಲೇ ಇಲ್ಲ, ಚಳಿ. ಅದು ನಾವು ಟೆರೆಸ್ ಮೇಲೆ ಇರೋದ್ರಿಂದ ಇನ್ನೂ ಗಾಳಿ ತುಂಬ ಹೊಡೆಯುತ್ತೆ. ಗಾಳಿ, ಚೆಂಡು ಎಲ್ಲ ಮೊನ್ನೆ ಒಂದು ಸರಿ ಕೊಯ್ದಿದ್ದೀನಿ, ಮತ್ತೆ ಎಲ್ಲ ಅರಳಿದೆ ಚೆಂಡು ಹೂವು. ಏನು ಮಾಡೋದು, ಮನುಷ್ಯನ ಜೀವನನೇ ಹೀಗಲ್ವ. ಸೊ ಇವಾಗ 8 ಗಂಟೆ ಆಯಿತು. ನಮ್ಮ ಮನೆಯವ್ರಿಗೆ ಪಾಪ ಸಾಂಬಾರು ಮಾಡ್ಲಿಕ್ಕೆ ಬರೋಲ್ಲ. ಈ ಥರ ಸ್ವಲ್ಪ ಸಾಂಬಾರು ಇಟ್ಟರೆ 2 ಟೈಮ್ ಆಗುತ್ತಲ್ವ. ಅದಕ್ಕೆ ನೈಟೇ ಸಾಂಬಾರು ಒಂದು ಸ್ವಲ್ಪ ಮಾಡಿಟ್ಟು ನೀನು ಮಲ್ಕೋ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆಗೂ ಆಗುತ್ತೆ. ಇದು ಕೆಮ್ಮು ಅಲ್ವಾ ನನಗೆ ತುಂಬಾ. ಈ ಚೇಪೆಕಾಯಿ ಈ ಥರ ಸುಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಪೇಪರ್ ಪೌಡರ್, ಉಪ್ಪು ಹಾಕಿ ನೈಟ್ ಮಲಗುವಾಗ ತಿಂದು ಮಲ್ಕೊಳ್ಬೇಕು. 2-3 ಟೈಮ್ ಈ ಥರ ಮಾಡಿದರೆ ಕೆಮ್ಮೆಲ್ಲ ಹೋಗುತ್ತೆ. ಎಂಥ ಹಳೆ ಕೆಮ್ಮಾದ್ರೂ ಹೋಗುತ್ತೆ. ಸೊ ಅದನ್ನು ಮಾಡ್ತಾಯಿದ್ದೀನಿ ನಾನೇ. ಚೇಪೆಕಾಯಿ ತಗೊಂಡು ಬಂದಿದ್ದರು,
ಅದು ನಾಟಿ ಚೇಪೆಕಾಯಿ ಅಲ್ಲ, ಪಾರಂ ಏನದು ಚೇಪೆಕಾಯಿ. ಇದು ಸ್ವೀಟಿಗೆ 2 ಲೆಗ್ ಕೋಳಿ ಕಾಲು, ಹಾಗೆಯೇ ಒಂದು ಮೊಟ್ಟೆ. ಇಲ್ಲಿ ನಾನು ಮೊನ್ನೆನೇ ಏನದು ಅಲಸಂದೆಕಾಯಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲಸಂದೆ. ಸೊ ಅದನ್ನು ಸ್ವಲ್ಪ ಪಲ್ಯ ಮಾಡಿದ್ದೀನಿ. ಎಷ್ಟು ಹುಷಾರಿಲ್ಲ ಆದ್ರೂ ಸ್ವಲ್ಪ ನಾನೇ ಮಾಡಬೇಕಾಗತ್ತೆ, ಯಾಕಂದರೆ ನಮ್ಮ ಮನೆಯವ್ರಿಗೆ ಪಾಪ ಸಾಂಬಾರು ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸಾಂಬಾರು ಮಾಡಿಟ್ರೆ ಒಂದು 2 ಟೈಮ್ ಆಗುತ್ತಲ್ಲ.